ಸದಸ್ಯರಿಗೆ ದಾಖಲೆ ನೀಡದೆ ಕುಕೃತ್ಯಗಳಲ್ಲಿ ಭಾಗಿಯಾಗುವುದು ಉಗ್ರ ಸಂಘಟನೆಗಳು ಮಾತ್ರ. ಈ ನೆಲದ ಕಾನೂನನ್ನು ಗೌರವಿಸದೇ ಇರತಕ್ಕಂಥ ಸಂವಿಧಾನ ವಿರೋಧಿ RSS ಪಥಸಂಚಲನಕ್ಕೆ ಸಡ್ಡು ಹೊಡೆದು ದೇಶದ ಕಾನೂನಿಗೆ ಅನುಗುಣವಾಗಿ ನೋಂದಣಿಯೇ ಆಗಿಲ್ಲದಂಥ ಸಂಘ ಪರಿವಾರ ಬೀದಿಗಳಲ್ಲಿ ದಂಡ ಹಿಡಿದು ಮೆರವಣಿಗೆ ಮಾಡೋದಾದ್ರೆ, ಸಂವಿಧಾನಾತ್ಮಕವಾಗಿ ನೋಂದಣಿಯಾಗಿರುವ ನಾವು ಸಹ ಪಥಸಂಚಲನ ಮಾಡ್ತೇವೆ ಅಂತ ಘೋಷಣೆ ಇಟ್ಟಿದೆ. ಪ್ರಿಯಾಂಕ್ ಖರ್ಗೆ RSS ಅನ್ನೇ ಬ್ಯಾನ್ ಮಾಡಕ್ಕೆ ಹೇಳ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ, ಹಾಗಾಗಿ RSS ವಿರುದ್ಧ ಕ್ರಮ ಜರುಗಿಸ್ತಿದೆ ಅನ್ನೋ ವಾದ ಹುಟ್ಟಾಕಿದೆ. ಇನ್ನೊಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರನ್ನ ನೇರ ಗುರಿಯಾಗಿಸಿ ದಾಳಿಗೆ ಇಳಿದ್ರು. ಸೋಷಿಯಲ್ ಮೀಡಿಯಾಗಳ ತುಂಬ ಈ ವಿಚಾರದ ಪರ ವಿರೋಧ ಚರ್ಚೆ ಕಾವಿರಿಸಿದೆ. ನಾನು ಇಷ್ಟು ಪುರಾತನ, ನಾವೆಷ್ಟು ಸನಾತನ ಅಂತ ದೇಶದ ಏಳಿಗೆಯನ್ನೇ ನಿರಾಕರಿಸುವ ದೇಶದ ಒಳಗಿನ ಈ ಶತ್ರುಗಳಿಗೆ ವೈಜ್ಞಾನಿಕತೆ, ವಿಜ್ಞಾನ, ಜನಜಾಗೃತಿ ಎಲ್ಲನೂ ನಿಷಿದ್ಧ ಅನ್ನುವಂತೆ ಓದಿಸೋದು ದೇಶ. ಹೀಗೆ ದೇಶಭಕ್ತಿಯನ್ನ ಕ್ಲೈಮ್ ಮಾಡಿಕೊಳ್ಳೋ RSS ನ ನೀಚ ಕೃತ್ಯಗಳಿಗೆ ಇತ್ತೀಚಿನ ಎಕ್ಸಾಂಪಲ್ ಅಂದ್ರೆ RSS ಪರವಾಗಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಜೀವ ಬೆದರಿಕೆ ಹಾಕಿದ್ದ ವ್ಯಕ್ತಿಯನ್ನ ಹಿಡಿದು ಪ್ರಶ್ನೆ ಮಾಡುವಾಗ ಆತ ತಾನು RSS ನವನು, ನನ್ನ ಕಣಕಣವು RS ಅಂತಿರುವಾಗಲೂ ಕೂಡ ಆ ಸಂಘಟನೆ ಮಾತ್ರ ಆತನಿಗೂ ನಮಗೂ ಸಂಬಂಧ ಇಲ್ಲ ಅಂತ ಪ್ರಕರಣದಿಂದ ನುಂಗಿಸ್ಕೊಳ್ತಿರೋದು ಇದೇ RSS ಅಜೆಂಡಾ. ವೀಕ್ಷಕರೇ ನಮಸ್ಕಾರ, ನಾನು ಗೌರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಚಂದ್ರು ತರವಣಿಸೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ RSS ಸದ್ಯ 100 ವರ್ಷಗಳ ಸಂಭ್ರಮವನ್ನು ಆಚರಿಸ್ಕೊಳ್ತಿದೆ. ಇದೇ ಸಂದರ್ಭದಲ್ಲಿ ಈ ದೇಶದ ಜನಪರ, ಜೀವಪರವಾದ ಕೋಟ್ಯಾಂತರ ಜನರ ಪ್ರತಿನಿಧಿಯಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು RSS ವಿರುದ್ಧ ಕೆಲವು ಮುಖ್ಯ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕಾಗದೆ RSS ಮತ್ತು ಅದರ ಅಂಗಸಂಸ್ಥೆಯಾಗಿರೋ BJP ಖರ್ಗೆ ಅವರಿಗೆ ಜೀವ ಬೆದರಿಕೆಯನ್ನು ಹಾಕ್ತಿದ್ದಾರೆ. ಈ ವಿಚಾರ ಈಗ ಇಡೀ RSSನ ಕರಾಳ ಇತಿಹಾಸವನ್ನು ಇಂಚಿಂಚಾಗಿ ಬಿಚ್ಚಿಡ್ತಿದೆ. RSS 100 ವರ್ಷಗಳನ್ನು ಪೂರೈಸಿರುವುದಾಗಿ ದೇಶದಾದ್ಯಂತ ಪಥಸಂಚಲನ, ಬೃಹತ್ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ದೇಶದ ಬಹುದೊಡ್ಡ ಸಂಘಟನೆ ಅಂತ RSS ಅನ್ನು BJPಯ ರಾಜಕಾರಣಿಗಳು ಹಾಡಿ ಹೊಗಳ್ತಿದ್ದಾರೆ. ಜೊತೆಗೆ ತಾವೇ ದಂಡ ಹಿಡಿದು ಸಂಘದ ಟೋಪಿ ಧರಿಸಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಿದ್ದಾರೆ. ಆದರೆ ನಮಗೆ ಕಾಡ್ತಿರೋ ಪ್ರಶ್ನೆ, ಇಂಥ ಬೃಹತ್ ಸಂಘಟನೆ 100 ವರ್ಷಗಳಾದರೂ ಯಾಕೆ ಸಂವಿಧಾನಾತ್ಮಕವಾಗಿ ತಮ್ಮ ಸಂಸ್ಥೆಯನ್ನು ರಿಜಿಸ್ಟರ್ ಮಾಡಿಸಿಲ್ಲ? ದೇಶದ ಕಾನೂನಿನ ಚೌಕಟ್ಟುಗಳನ್ನು ಮೀರ್ತಲೇ ತಾವೇ ದೇಶಭಕ್ತರು ಅನ್ನೋ RSSನ ಪುಂಡ್ರಿಗೆ ಸಂಘದ ಸದಸ್ಯತ್ವ ಇದೆಯಾ ಅಂತ ಹಲವು ಪ್ರಗತಿಪರ ಸಂಘಟನೆಗಳು, ಜೀವಪರರು ಪ್ರಶ್ನೆ ಕೇಳ್ತಿದ್ದಾರೆ. ಇದೆಲ್ಲದರ ನಡುವೆ RSS ಈವರೆಗೆ ನಡೆಸಿದಂಥ ದೇಶ ವಿರೋಧಿ, ಮಾನವ ವಿರೋಧಿ ಕೃತ್ಯಗಳು ಎಂಥವೋ, ಕಾನೂನಾತ್ಮಕವಾಗಿ ಸಂಘಟನೆಯನ್ನ ನೋಂದಣಿ ಮಾಡದ ಈ ಆಗಂತಕ ಸಂಘಟನೆ ದೇಶಭಕ್ತಿ ಹೆಸರಿನಲ್ಲಿ ಮಾಡ್ತಿರೋ ಕುತಂತ್ರಗಳೇನು, ಪ್ರಿಯಾಂಕ್ ಖರ್ಗೆ RSS ವಿರುದ್ಧ ಎತ್ತಿರೋ ಪ್ರಶ್ನೆಗಳೇನು, ಈ ಎಲ್ಲದರ ಬಗ್ಗೆ ಮಾತಾಡೋಣ. ಅದಕ್ಕೂ ಮೊದಲು ನೀವಿನ್ನು ನಾನು ಗೌರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, RSS ಹಿನ್ನೆಲೆ ಬಗ್ಗೆ ದೇಶದಾದ್ಯಂತ ಸಾಕಷ್ಟು ಚರ್ಚೆ ಆಗಿದೆ, ಆಗ್ತಾನೂ ಇದೆ. ಹೀಗೆ ಚರ್ಚೆ ಆಗ್ತಿರೋ ವಿಚಾರಗಳು ಯಾವೂ ಕೂಡ ಹೊಸವಲ್ಲ. ಆದರೆ ಆ ಎಲ್ಲ ಚರ್ಚೆಗಳಿಗೆ ಹೊಸದೊಂದು ಚಾಲನೆ ಅಂತೂ ಸಿಕ್ಕಿದೆ. ಇಂಥದ್ದೊಂದು ಚರ್ಚೆ ಆರಂಭಕ್ಕೆ ಕಾರಣ ಆಗಿದ್ದು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಒಂದು ಪತ್ರ. ಹೌದು, ಅಕ್ಟೋಬರ್ 4ನೇ ತಾರೀಕು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸರ್ಕಾರಿ ಮತ್ತು ಅನುದಾನಿತ ಶಾಲಾ ಆವರಣದಲ್ಲಿ RSS ಚಟುವಟಿಕೆಗಳನ್ನು ನಡೆಸೋಕೆ ಅನುಮತಿ ನಿರಾಕರಿಸಬೇಕು ಅಂತ CM ಸಿದ್ದರಾಮಯ್ಯ ಅವರಿಗೆ ಒಂದು ಪತ್ರ ಬರೆದರು. ಖರ್ಗೆ ಅವರ ಕೋರಿಕೆ ನ್ಯಾಯಯುತವಾಗಿದ್ದ ಕಾರಣಕ್ಕೆ ಸಿದ್ದರಾಮಯ್ಯ ಸಹ ಈ ಮನವಿಯನ್ನು ಪರಿಶೀಲನೆ ನಡೆಸಿ ಅಗತ್ಯವಾದ ಕ್ರಮ ತಗೊಳ್ಳೋ ಭರವಸೆ ನೀಡಿದರು. ಇಲ್ಲಿಂದ BJP ಮತ್ತು ಸಂಘ ಪರಿವಾರದವರ ಆಟ ಆರಂಭ ಆಯಿತು. ಅಲ್ಲಿವರೆಗೆ ಅವರು ಮಾಡ್ತಿದ್ದ ಹೇಯ ಕೃತ್ಯಗಳಿಗೆ ಜನರು ಮಾತ್ರ ಪ್ರತಿಕ್ರಿಯಿಸಬೇಕಾಗಿತ್ತು. ಆದರೆ ಇದೇ ಮೊದಲ ಬಾರಿಗೆ ಕರ್ನಾಟಕ ಸರ್ಕಾರ ಮತ್ತು ಸಚಿವರ ಒಂದು ಕ್ರಿಯೆಗೆ ಇಡೀ ಸಂಘ ಪರಿವಾರದ ನಾಯಕರು, ಹಿಂಬಾಲಕರು ಪ್ರತಿಕ್ರಿಯೆ ನೀಡೋದಕ್ಕೆ ಆರಂಭಿಸಿದರು. ಪ್ರಿಯಾಂಕ್ ಖರ್ಗೆ RSS ಅನ್ನೇ ಬ್ಯಾನ್ ಮಾಡಕ್ಕೆ ಹೇಳ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ, ಹಾಗಾಗಿ RSS ವಿರುದ್ಧ ಕ್ರಮ ಜರುಗಿಸ್ತಿದೆ ಅನ್ನೋ ವಾದ ಹುಟ್ಟಾಕಿದೆ. ಇನ್ನೊಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರನ್ನ ನೇರ ಗುರಿಯಾಗಿಸಿ ದಾಳಿಗೆ ಇಳಿದ್ರು. ಸೋಷಿಯಲ್ ಮೀಡಿಯಾಗಳ ತುಂಬ ಈ ವಿಚಾರದ ಪರ ವಿರೋಧ ಚರ್ಚೆ ಕಾವಿರಿಸಿದೆ. ಸಂಘ ಪರಿವಾರದ ಹಿಂಬಾಲಕರು ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಪೋಸ್ಟ್ಗಳನ್ನು ಹರಿದ್ರು.
ಸಾಲದಕ್ಕೆ ನೇರವಾಗಿ ಖರ್ಗೆ ಅವರಿಗೆ ಕರೆ ಮಾಡೋ ಮೂಲಕ ಜೀವ ಬೆದರಿಕೆಯನ್ನೂ ಹಾಕಿದ್ರು. ಈ ಯಾವ ಬೆದರಿಕೆಗೂ ಹೆದರದ ಖರ್ಗೆ ಅವರು ತಮ್ಮ ನಿಲುವಿನ ಪರ ಮತ್ತಷ್ಟು ಸ್ಪಷ್ಟವಾಗಿ ಮಾತಾಡೋಕೆ ಆರಂಭಿಸಿದ್ರು. ಪ್ರಿಯಾಂಕ್ ಖರ್ಗೆ ಅವರ ಈ ಹೋರಾಟಕ್ಕೆ ಕರ್ನಾಟಕದ ಹಲವು ದಲಿತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಧ್ವನಿಗೂಡಿಸಿದ್ರು. RSS ಮತ್ತು ಬಿಜೆಪಿಯ ಅಹಂಕಾರಕ್ಕೆ ಪೆಟ್ಟು ಕೊಟ್ಟಿದ್ದು ಮಾತ್ರ ನಾಡಿನ ದಲಿತ ಸಂಘಟನೆಗಳು. ಪುಂಡ ಪೋಖರಿಗಳಿಗೆ ದಂಡ ನೀಡಿ ಬೀದಿಗೆ ಬಿಟ್ಟು ಮೆರವಣಿಗೆ ಅನ್ನೋ RSS ಅವರ ಪ್ರತಿರೋಧವಾಗಿ ಭೀಮ್ ಆರ್ಮಿ ಸೇರಿದಂತೆ ಹಲವು ಸಂವಿಧಾನಾತ್ಮಕ ಸಂಘಟನೆಗಳು ಬೀದಿಗಿಳಿದು ಅಂಬೇಡ್ಕರ್ ಅವರು ಆರಂಭಿಸಿದ ಸಮತಾ ಸೈನಿಕ ದಳ ಇಂದಿಗೂ ಕಾರ್ಯನಿರ್ವಹಿಸುತ್ತಿದ್ದು, ನೀಲಿ ಬಾವುಟಗಳನ್ನು ಹಿಡಿದು ಪಥಸಂಚಲನ ಮಾಡುವ ಮೂಲಕ ಈ ನೆಲದ ಕಾನೂನನ್ನು ಗೌರವಿಸದೇ ಇರತಕ್ಕಂಥ ಸಂವಿಧಾನ ವಿರೋಧಿ RSS ಪಥಸಂಚಲನಕ್ಕೆ ಸೆಡ್ಡು ಹೊಡೆದರು. ದೇಶದ ಕಾನೂನಿಗೆ ಅನುಗುಣವಾಗಿ ನೋಂದಣಿಯೇ ಆಗಿಲ್ಲದಂಥ ಸಂಘ ಪರಿವಾರ ಬೀದಿಗಳಲ್ಲಿ ದಂಡ ಹಿಡಿದು ಮೆರವಣಿಗೆ ಮಾಡೋದಾದರೆ, ಸಂವಿಧಾನಾತ್ಮಕವಾಗಿ ನೋಂದಣಿಯಾಗಿರುವ ನಾವು ಸಹ ಪಥಸಂಚಲನ ಮಾಡ್ತೇವೆ ಅಂತ ಘೋಷಣೆ ಕೂಗಿದ್ರು. ಇವರ ಜೊತೆಗೆ ರಾಜ್ಯದ ಅನೇಕ ಜನಪರ ಸಂಘಟನೆಗಳ ನಾಯಕರು ಸಂಘ ಪರಿವಾರದ ಬಣ್ಣ ಬಯಲು ಮಾಡ್ತಾ RSSನಿಂದ ದೇಶವನ್ನ ರಕ್ಷಿಸಬೇಕು ಅಂತೇಳಿ ನೇರ ಹೋರಾಟಕ್ಕೆ ಇಳಿದ್ರು. ದೇಶದ ಸ್ವಾತಂತ್ರ್ಯ ಹೋರಾಟಗಳಲ್ಲಿ ಯಾವತ್ತಿಗೂ ಪಾಲ್ಗೊಳ್ಳದೇ ಇರತಕ್ಕಂಥ, ರಾಷ್ಟ್ರ ಧ್ವಜವನ್ನು ಒಪ್ಪದೇ ಇರುವ, ರಾಷ್ಟ್ರಗೀತೆಗೆ ಎಂದೂ ಗೌರವ ಕೊಡದ, ಭಾರತದ ತತ್ವನೇ ಆಗಿರುವಂತಹ ವಿವಿಧತೆಯಲ್ಲಿ ಏಕತೆ ಅನ್ನೋದನ್ನ ನಿರಾಕರಿಸೋ ಸಂಘ ಪರಿವಾರ ಒಂದು ದೇಶದ್ರೋಹಿ ಸಂಘಟನೆ. ನೆಲದ ಕಾನೂನನ್ನ ಗೌರವಿಸದೆ, ಸಂಘಟನೆಯನ್ನ ನೋಂದಣಿ ಸಹ ಮಾಡಿಸದೆ, ಶಾಲಾ ಕಾಲೇಜು ಸರ್ಕಾರಿ ಸ್ಥಳ ಸೇರಿದಂತೆ ಎಲ್ಲ ಕಡೆ ತಮ್ಮ ಸಂಘದ ಕಾರ್ಯಕ್ರಮಗಳನ್ನು ಮಾಡ್ತಾ, ಆ ಕಾರ್ಯಕ್ರಮದ ತುಂಬ ದ್ವೇಷ ಭಾಷಣಗಳನ್ನು ಮಾಡ್ತಾ ದೇಶದ ಸಮಗ್ರತೆಗೆ ಧಕ್ಕೆ ತರ್ತಿದೆ. ಇಷ್ಟೆಲ್ಲ ಆದರೂ ಆ ಸಂಘದ ಬಗ್ಗೆ ಮಾತನಾಡುವಂತಿಲ್ಲ, ಯಾರು ಪ್ರಶ್ನೆ ಮಾಡುವಂತಿಲ್ಲ. ಆದರೆ ನಾವೇ ದೇಶಭಕ್ತರು ಅಂತ ದೇಶ ಪ್ರೇಮವನ್ನ ಗುತ್ತಿಗೆ ಪಡೆದವರಂತೆ ಮಾತಾಡೋ ಇದೇ ಸಂಘ ಪರಿವಾರ ಜನ ಮಾಡಿರೋ ಕೃತ್ಯಗಳನ್ನು ನೋಡಿದರೆ ಮಾತ್ರ ಇವರ ದೇಶಭಕ್ತಿ ಎಂಥದ್ದು ಅನ್ನೋದು ಅರ್ಥ ಆಗ್ಬಿಡುತ್ತೆ. ಮನುವಾದನೆ ತಮ್ಮ ಸಿದ್ಧಾಂತ ಅಂತ ಒಪ್ಕೊಂಡಿರೋ ಈ ಮೂಲಭೂತವಾದಿ ಸಂಘಟನೆ ಸದಾ ಪಾಕಿಸ್ತಾನದ ವಿರುದ್ಧ ಭಾಷಣಗಳನ್ನು ಮಾಡ್ತಾ, ದೇಶದ ಮುಸ್ಲಿಂ ಸಮುದಾಯದ ಮೇಲೆ ದಾಳಿ ಮಾಡ್ತಾ, ಈ ದಾಳಿ ಖಂಡಿಸಿದವರಿಗೆಲ್ಲ ನೀವು ಪಾಕಿಸ್ತಾನಕ್ಕೆ ಹೋಗಿ ಅಂತ ತಾಕೀತು ಮಾಡ್ತಾ ತಮ್ಮ ಬೇಳೆ ಬೇಯಿಸ್ಕೊಳ್ತಿರೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಪಾಕಿಸ್ತಾನ ಈ ನೆಲದ ಮುಸ್ಲಿಂ ದ್ವೇಷ ಬಿಟ್ರೆ ಅಸ್ತಿತ್ವನೇ ಇಲ್ದಿರೋ ಸಂಘ ಪರಿವಾರ ಪಾಕಿಸ್ತಾನ ಜೊತೆ ಹೊಂದಿರೋ ನಂಟು ಎಂಥದ್ದು ಅಂತ ಹೇಳೋಕೆ ಹೋದ್ರೆ ಅದರ ಕತೆ ಬೇರೆನೇ ಆಗತ್ತೆ. ಅಂದಂಗೆ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವಾರು ಪ್ರಗತಿಪರ ಸಂಘಟನೆಗಳು ಕೇಳ್ತಿರೋದು, RSS ಯಾಕೆ ಭಾರತೀಯ ಸಂವಿಧಾನದ ಅಡಿನಲ್ಲಿ ನೋಂದಣಿಯಾಗಿಲ್ಲ, ಅದರ ಹಣಕಾಸಿನ ಮೂಲ ಯಾವುದು ಅಂತ ಮಾತ್ರ. ಹೀಗೆ ಕೇಳ್ತಿರೋದಕ್ಕೂ ಮಹತ್ವದ ಕಾರಣಗಳು ಕೂಡ ಇವೆ. ಸಂಘ ಪರಿವಾರದ ಸಿದ್ಧಾಂತಗಳಿಂದ ಪ್ರಭಾವಿತರಾದವರು, ಸಂಘ ಪರಿವಾರದಲ್ಲೇ ದ್ವೇಷವನ್ನ ಉಂಡು ಬೆಳೆದು ದೇಶದ ಒಳಗೆ ದೇಶದ್ರೋಹಿ ಕೃತ್ಯಗಳನ್ನ ಎಸಗಿ ಸಿಕ್ಕಿಬಿದ್ದವರನ್ನ RSS ತಮ್ಮ ಸಂಘದ ಸದಸ್ಯರಲ್ಲ ಅಂತ ಹೇಳೋ ಮೂಲಕ ನುಣುಚಿಕೊಳ್ತಿದೆ. ಇದಕ್ಕೆ ಸರಿಯಾದ ಸಾಕ್ಷಿ ಅಂದರೆ ಮಹಾತ್ಮ ಗಾಂಧೀಜಿಯವರ ಹತ್ಯೆ. ಗಾಂಧಿ ಎದೆಗೆ ಗುಂಡಿಟ್ಟಂತಹ ದೇಶದ ಮೊದಲ ಭಯೋತ್ಪಾದಕ ಗೋಡ್ಸೆ RSS ಸಂಘಟನೆಯೊಳಗೆ ಬೆಳೆದವನು. ಗಾಂಧಿ ಹತ್ಯೆವರೆಗೂ RSS ಸಂಬಂಧಿಸಿದಂಥ ಸಂಘಟನೆಯಲ್ಲೇ ಗುರುತಿಸ್ಕೊಂಡಿದ್ದಕ್ಕೆ ಹಲವಾರು ಸಾಕ್ಷಿಗಳಿವೆ. ಹೀಗಿದ್ದಾಗಲೂ ಕೂಡ ಗಾಂಧಿ ಹತ್ಯೆ ನಂತರ ಆತ RSS ಸಂಘಟನೆಯವನಲ್ಲ ಅಂಥೇಳಿ ವಾದಿಸ್ತು. ಇಷ್ಟೇ ಯಾಕೆ, MM ಕಲಬುರ್ಗಿ, ಗೌರಿ ಲಂಕೇಶ್, ದಾಬೋಲ್ಕರ್ ಇವರೆಲ್ಲರ ಹತ್ಯೆಗಳಿಗೆ ಪ್ರೇರಣೆನೂ ಕೂಡ RSS ಮೂಲದ್ದೇ ಆಗಿದ್ರು. ಹತ್ಯೆ ನಂತರ ಯಾರು ಕೊಲೆ ಮಾಡಿದ್ದಾರೆ ಆ ಕೊಲೆಗಾರರು ನಮ್ಮ ಸಂಘಟನೆಯವರಲ್ಲ ಅಂತ ಹೇಳೋ ಮೂಲಕ RSS ತಮ್ಮ ಕಾರ್ಯ ಸಾಧಿಸಿತು. RSSನ ನೀಚ ಕೃತ್ಯಗಳಿಗೆ ಇತ್ತೀಚಿನ ಎಕ್ಸಾಂಪಲ್ ಅಂದರೆ RSS ಪರವಾಗಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಜೀವ ಬೆದರಿಕೆ ಹಾಕಿದ್ದ ವ್ಯಕ್ತಿಯನ್ನ ಹಿಡಿದು ಪ್ರಶ್ನೆ ಮಾಡುವಾಗ ಆತ ತಾನು RSSನವನು, ನನ್ನ ಕಣಕಣವು RS ಅಂತಿರುವಾಗಲೂ ಕೂಡ ಆ ಸಂಘಟನೆ ಮಾತ್ರ ಆತನಿಗೂ ನಮಗೂ ಸಂಬಂಧ ಇಲ್ಲ ಅಂತ ಪ್ರಕರಣದಿಂದ ನುಣಿಸ್ಕೊಳ್ತಿರೋದು ಇದೇ RSS ಅಜೆಂಡಾ. ಇದೇ ಕಾರಣಕ್ಕೆ ಕಾನೂನಾತ್ಮಕವಾಗಿ ಹಾಗೂ ಸಂಘಟನೆಯನ್ನ ನೋಂದಾಯಿಸಿ ನಿಮ್ಮ ಸಂಘದ ಕಾರ್ಯಕರ್ತರಿಗೆ ಸದಸ್ಯತ್ವ ದಾಖಲೆ ನೀಡಿ ಅಂತ ಪ್ರಗತಿಪರ ಸಂಘಟನೆಗಳು ಒತ್ತಡ ಹಾಕ್ತವೆ. ಈ ಬಗ್ಗೆ ತುಂಬ ಸ್ಪಷ್ಟವಾಗಿ ಮಾತಾಡ್ತಿರೋ BK ಹರಿಪ್ರಸಾದ್ ಅವರು ಸಹ RSS ಒಂದು ಗುಪ್ತ ಸಂಘಟನೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಹಾಗೆ ನೋಡಿದ್ರೆ ನೋಂದಣಿಯಾಗದೆ ಸದಸ್ಯರಿಗೆ ದಾಖಲೆ ನೀಡದೆ ಕುಕೃತ್ಯಗಳಲ್ಲಿ ಭಾಗಿಯಾಗೋದು ಉಗ್ರ ಸಂಘಟನೆಗಳು ಮಾತ್ರ. ಸ್ನೇಹಿತರೆ, ನಿಜ ಹೇಳಬೇಕಂದ್ರೆ ದೇಶದ ಹೊರಗಡೆ ಇರುವಂಥ ಶತ್ರುಗಳಿಗಿಂತ ದೇಶದ ಒಳಗಡೆ RSS ಸಂಘಟನೆಯಂತಹ ಶತ್ರುಗಳು ದೇಶಕ್ಕೆ ಅಪಾಯಕಾರಿ.
RSS ಸದಾ ಮಾಡ್ತಾ ಬಂದದ್ದು ಅಂಥದ್ದೇ ಕೃತ್ಯಗಳನ್ನು. ಮೊದಲಿಗೆ ಧರ್ಮದ ಹೆಸರಿನಲ್ಲಿ ಜನರನ್ನ ಒಡೆಯೋದು, ಆಮೇಲೆ ಜಾತಿ ಮತ್ತೆ ಗಂಡು ಲಿಂಗ ತಾರತಮ್ಯ, ಇವುಗಳ ಜೊತೆಗೆ ನಾವೆಷ್ಟು ಪುರಾತನ, ನಾವೆಷ್ಟು ಸನಾತನ ಅಂತ ದೇಶದ ಏಳಿಗೆಯನ್ನೇ ನಿರಾಕರಿಸೋ ದೇಶದ ಒಳಗಿನ ಈ ಶತ್ರುಗಳಿಗೆ ವೈಜ್ಞಾನಿಕತೆ, ವಿಜ್ಞಾನ, ಜನಜಾಗೃತಿ ಎಲ್ಲನೂ ನಿಷಿದ್ಧ ಅನ್ನುವಂತೆ ಓದಿಸೋದು ದೇಶಭಕ್ತಿ. ಹೀಗೆ ದೇಶಭಕ್ತಿಯನ್ನ ಕ್ಲೈಮ್ ಮಾಡಿಕೊಳ್ಳೋ ಭಕ್ತಗಣ ಮಾಡಿರೋ ದೇಶದ್ರೋಹಿ ಕೃತ್ಯಗಳ ಬಗ್ಗೆ ನಿಮಗೆ ತಿಳಿಸಲೇಬೇಕು. ದೇಶದ ಒಳಗಿನ ಶತ್ರುಗಳಂತೆ ಕೆಲಸ ಮಾಡುವ ಸಂಘ ಪರಿವಾರ ಮತ್ತೆ ಅದರ ಅಂಗಸಂಸ್ಥೆಯಾಗಿರೋ ಬಿಜೆಪಿಯ ಹಲವು ಕಾರ್ಯಕರ್ತರು, ನಾಯಕರು ಅನೇಕ ದೇಶದ್ರೋಹಿ ಕೃತ್ಯಗಳನ್ನು ಎಸಗಿ ಸಿಕ್ಕಿಬಿದ್ದಿದ್ದಾರೆ. ಇದು ಮಾಧ್ಯಮ ಸೃಷ್ಟಿ ಅಲ್ಲ. ಹಾಗೆಯೇ ಬಿಜೆಪಿಯ IT ಸೆಲ್ ಇದೆಯಲ್ಲ, ಅದರಂತೆ ಕ್ರಿಯೇಟಿವ್ ಮಾಡದಂಥ ಫೇಕ್ ನ್ಯೂಸು ಸಹ ಅಲ್ಲ. ಬದಲಾಗಿ ಸರ್ಕಾರಿ ದಾಖಲೆಗಳಲ್ಲೇ ಅಫಿಷಿಯಲ್ ಆಗಿ ಸಿಗುವಂಥ ಮಾಹಿತಿ. ಪ್ರತಿ ಸಲ ಯಾರೋ ಪಾಕಿಸ್ತಾನಕ್ಕೆ ಜೈ ಅಂದ್ರು, ಪಾಕಿಸ್ತಾನದ ಪರ ಘೋಷಣೆ ಕೂಗಿದ್ರು ಅಂತ ಬಿಜೆಪಿ ಗದ್ದಲ ಸೃಷ್ಟಿಸಿದಾಗಲೂ ಕೂಡ ಕೊನೆಗೆ ಆ ಕೃತ್ಯದಲ್ಲಿ ಸಿಕ್ಕಿಬೀಳೋದು ಯಾರು ಗೊತ್ತಾ? ಅದೇ ಬಿಜೆಪಿಯ ಕಾರ್ಯಕರ್ತರೆ. ದೇಶ ವಿರೋಧಿ ಕೃತ್ಯಗಳಲ್ಲಿ ಸಿಕ್ಕಾಕೊಂಡಿರೋ 10 RSS ಕಾರ್ಯಕರ್ತರಿದ್ದಾರೆ, ಬಿಜೆಪಿಯ ಸದಸ್ಯರೂ ಇದ್ದಾರೆ. ನಿಮಗೆ ಪಾಕಿಸ್ತಾನದ ಪರವಾಗಿ ಗೂಢಾಚಾರಕ್ಕೆ ಅಂದರೆ ಸ್ಪೈ ಮಾಡದಂಥ ಧ್ರುವ್ ಸಕ್ಸೇನಾ ಯಾರು ಅಂತ ಹುಡುಕ್ ನೋಡಿ. ಆತ ಬಿಜೆಪಿ ಕಾರ್ಯಕರ್ತ. ಅವನು ಪಾಕಿಸ್ತಾನ ಪರ ಗೂಢಾಚಾರಕ್ಕೆ ಅಂದರೆ ಸ್ಪೈ ಮಾಡಿ ಸಿಕ್ಕಿಬಿದ್ದದ್ದು ಮತ್ತು ಬಿಜೆಪಿಯ ಜೊತೆಗೆ ಅವನಿಗೆ ಇರುವಂಥ ಸಂಬಂಧ, ನಂಟು ಎಲ್ಲವೂ ಸ್ಪಷ್ಟವಾಗಿದೆ. ಇನ್ನು ಪಾಕಿಸ್ತಾನದ ಪರವಾಗಿ ಗೂಢಾಚಾರಕ್ಕೆ ಅಂದರೆ ಸ್ಪೈ ಅಂದರೆ ದೇಶದ ಮಾಹಿತಿಯನ್ನು ಮಾರ್ಕೊಳ್ಳೋದು, ಈ ಪ್ರಕರಣದಲ್ಲೇ ಸಿಕ್ಕಿಬಿದ್ದಂಥ ಚಮನ್ ಲಾಲ್, ಅಚ್ಯುತಾನಂದ ಮಿಶ್ರಾ ಸಹ ನೇರವಾಗಿ RSS ಕಾರ್ಯಕರ್ತರು. ಪಾಕಿಸ್ತಾನದ ಪರವಾಗಿ ಗೂಢಾಚಾರಕ್ಕೆ ಮಾಡಿ ಸಿಕ್ಕಿಬಿದ್ದ ವಿಕಾಸ್ ಪಾಂಡೆ ಬಿಜೆಪಿಯ ಬೂತ್ ಅಧ್ಯಕ್ಷ. ಭಯೋತ್ಪಾದಕ ಕೃತ್ಯ ಎಸಗದಂಥ ಪ್ರಜ್ಞಾ ಠಾಕೂರ್, ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಆಕೆ ಬಿಜೆಪಿಯ ಹಾಲಿ ಸಂಸದೆ. ಭಯೋತ್ಪಾದಕ ಅಸೀಮಾನಂದ RSS ಕಾರ್ಯಕರ್ತ. ಹಲವಾರು ದೇಶದ್ರೋಹಿ ಕೃತ್ಯಗಳಲ್ಲಿ ಭಾಗಿಯಾಗಿರೋ ಅಭಿನವ್ ಭಾರತ್ ಸಂಘಟನೆ ನೇರವಾಗಿ RSSನ ಮುಂದಾಳಾಗಿದ್ದ ವಿನಾಯಕ್ ದಾಮೋದರ್ ಸಾವರ್ಕರ್ ಮತ್ತು ಅವರ ಸಹೋದರ ಗಣೇಶ್ ದಾಮೋದರ್ ಸಾವರ್ಕರ್ ಸ್ಥಾಪನೆ ಮಾಡಿದಂಥ ರಹಸ್ಯ ಸಂಘಟನೆ. ಇದು ನೇರ RSS ಅಂಗಸಂಸ್ಥೆಯ ರೀತಿಯಲ್ಲೇ ಕಾರ್ಯನಿರ್ವಹಿಸಿದಂಥ ಸಂಘಟನೆ. ಇನ್ನು ಚೀನಾಕ್ಕೆ ನಮ್ಮ ದೇಶದ ಸೈನ್ಯದ ಹೆಮ್ಮೆಯ ಬ್ರಹ್ಮೋಸ್ನ ಗೌಪ್ಯ ಮಾಹಿತಿಯನ್ನು ಅಂದರೆ ಸೀಕ್ರೆಟ್ ಇನ್ಫಾರ್ಮೇಷನ್ ಅನ್ನು ನೀಡಿದ್ದು ಇದೇ ಸಂಘದ ಕಾರ್ಯಕರ್ತ ಸಂದೀಪ್ ಮಿಶ್ರಾ. ಹಿಂದೂಗಳ ಪವಿತ್ರ ಯಾತ್ರೆ ಅಮರನಾಥ ಯಾತ್ರಿಕರ ಬಸ್ ಮೇಲೆ ದಾಳಿ ಆಯೋಜಿಸಿದ್ದು ಸಹ ಬಿಜೆಪಿ ಕಾರ್ಯಕರ್ತ ಸಂದೀಪ್ ಶರ್ಮಾ. ಹೀಗೆ ಪಾಕಿಸ್ತಾನದ ಪರ ಗೂಢಾಚಾರಕ್ಕೆ ಮಾಡಿ ಸಿಕ್ಕಿಬಿದ್ದ ದೀಪಕ್ ತ್ರಿವೇದಿ, ಪಂಕಜ್ ಅಯ್ಯರ್, ಸಂಜೀವ್ ಕುಮಾರ್, ಸಂಜಯ್ ತ್ರಿಪಾಠಿ, ಬಬ್ಲು ಸಿಂಗ್, ವಿಕಾಸ್ ಕುಮಾರ್, ರಾಹುಲ್ ಸಿಂಗ್, ಸಂಜಯ್ ರಾವತ್, ದೇವಶರಣ್ ಗುಪ್ತಾ, ರಿಂಕು ತ್ಯಾಗಿ, ರಿಷಿ ಮಿಶ್ರಾ, ವೇದರಾಮ್ ಇವೆಲ್ಲರೂ ನೇರವಾಗಿ ಬಿಜೆಪಿ ಕಾರ್ಯಕರ್ತರು, ಸಂಘದ ಕಾರ್ಯಕರ್ತರು. ಈ ರೀತಿಯ ಹಲವಾರು ದೇಶದ್ರೋಹಿಗಳಿಗೆ ನೇರ ಸಂಘದ ಸಂಪರ್ಕ ಇದೆ. ಆಗ ಅಪರಾಧಿಗಳು ಸಿಕ್ಕಿಬೀಳ್ತಾರಲ್ಲ, ಅದಾದ ನಂತರ ಸಂಘ ಪರಿವಾರ ಮತ್ತು ಅವರಿಗೂ ಸಂಘಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತೇಳಿ ವಾದಿಸುತ್ತೆ. ಇದೇ ಕಾರಣಕ್ಕೆ ಈ ಸಂಘ ಕಾನೂನಾತ್ಮಕವಾಗಿ ನೋಂದಣಿಯಾಗಿಲ್ಲ. ದೇಶದ ಸಂವಿಧಾನವನ್ನು ದ್ವೇಷ ಮಾಡೋ ಸಂಘ ಪರಿವಾರಕ್ಕೆ ಕಾನೂನಿನ ಚೌಕಟ್ಟಿಗೆ ಒಳಪಡೋದು ಸಮಸ್ಯೆಯಾಗಿಯೇ ಕಾಣುತ್ತೆ. ಯಾಕೆಂದರೆ ಇವರ ಬಹುತೇಕ ಕೃತ್ಯಗಳು ದೇಶ ವಿರೋಧಿ ನಿಲುವುಗಳಿಂದಲೇ ಕೂಡಿರ್ತವೆ. ಇಷ್ಟೇಕೆ ಸ್ವತಃ ಹಿಂದೂ ಸಾಮ್ರಾಟ್ ಅಂತ RSS ಬಿಜೆಪಿ ಒಪ್ಕೊಂಡಿರೋ ಅವರ ಮಹಾನ್ ನಾಯಕ ಪ್ರಧಾನಿ ನರೇಂದ್ರ ಮೋದಿ ಅವರು ಆಹ್ವಾನನೇ ಇಲ್ಲದೆ ಬಹಳ ಸೀಕ್ರೆಟ್ ಆಗಿ ಪಾಕಿಸ್ತಾನದ ಪ್ರಧಾನಿ ನವಾಜ್ ಶರೀಫ್ ಅವ್ರ ಜೊತೆಗೆ ಅವರ ಹುಟ್ಟು ಹಬ್ಬದಲ್ಲಿ ಕೇಕ್ ತಿನ್ನೋದಕ್ಕೆ ಪಾಕಿಸ್ತಾನಕ್ಕೆ ಹೋಗಿದ್ರು. ಮತ್ತೆ ಹಿಂದಿರುಗೋ ಮೊದಲು ಬಿರಿಯಾನಿ ಔತಣವನ್ನು ಆನಂದಿಸಿದ್ದೆಲ್ಲ ನಮ್ಮ ಕಣ್ಮುಂದೆನೇ ಇದೆ. ಅಂಧಭಕ್ತರು ಇದನ್ನೂ ರಾಜತಾಂತ್ರಿಕತೆ, ಮಣ್ಣು ಮಸಿ ಅಂತ ಸಮರ್ಥಿಸ್ಕೊಳ್ಬೋದು. ಆದರೆ ಶತ್ರು ರಾಷ್ಟ್ರ ಆಗಿರೋ ಯಾವುದರಲ್ಲೂ ಭಾರತಕ್ಕೆ ಸರಿಸಮ ಅಲ್ದಿರೋ ಪಾಕಿಸ್ತಾನದ ಜೊತೆ ರಾಜತಾಂತ್ರಿಕತೆ ನಡೆಸೋ ಕರ್ಮ ಭಾರತದ ಪ್ರಧಾನಿಗೆ ಬಂದಿದೆ ಅಂದರೆ ಅದೆಂಥ ವಿಪರ್ಯಾಸ ಕೇಳಿ. ಒಟ್ಟಿನಲ್ಲಿ ಮನುವಾದವನ್ನೇ ಉಸಿರಾಡೋ ಸಂಘ ಪರಿವಾರ ಮತ್ತು ಅದರ ಅಂಗಸಂಸ್ಥೆಯಾಗಿ ಕಾರ್ಯನಿರ್ವಹಿಸೋ ಬಿಜೆಪಿ ದೇಶದ ಸಂವಿಧಾನವನ್ನು ಯಾವತ್ತಿಗೂ ಗೌರವಿಸಿಲ್ಲ. ರಾಷ್ಟ್ರ ಧ್ವಜದ ಬದಲಿಗೆ ತಮ್ಮದೇ ಭಾಗಧ್ವಜ, ರಾಷ್ಟ್ರ ಗೀತೆಗೆ ಬದಲಾಗಿ ನಮಸ್ತೆ ಸದಾ ವತ್ಸಲೆ, ಹೀಗೆ ಪ್ರತಿ ಹಂತದಲ್ಲೂ ದೇಶದ ಏಕತೆಯನ್ನು, ಸಮಾನತೆಯನ್ನು ನಿರಾಕರಿಸೋ ಇವರು ದೇಶದ ವಿರುದ್ಧನೇ ನಡೆಸಿರುವಂಥ ಸಾಲು ಕೃತ್ಯಗಳು ಸಾಕ್ಷಿಯಾಗಿದ್ರೂ ಕೂಡ RSS ಒಂದು ದೇಶ ಪ್ರೇಮದ ಸಂಘಟನೆ ಅಂತಲೇ ವಾದಿಸ್ತಿದ್ದಾರೆ.
ಸಂವಿಧಾನಕ್ಕೆ ಒಳಪಡದ, ದೇಶದ ಕಾನೂನನ್ನು ಒಪ್ಪದ ಈ ದೇಶದ್ರೋಹಿ ಸಂಘಟನೆಗೆ ಇನ್ನಾದರೂ ಲಗಾಮ್ ಬೀಳುತ್ತಾ? ಪ್ರಿಯಾಂಕ್ ಖರ್ಗೆ ಅವರಿಂದ ಆರಂಭ ಆಗಿರುವಂಥ ಈ ಹೋರಾಟಕ್ಕೆ ನಿಜವಾದ ದೇಶಭಕ್ತರು, ದೇಶ ಪ್ರೇಮಿಗಳು ಜೊತೆಯಾಗ್ತಾರ? ಬಿಜೆಪಿಯ ಅಧರ್ಮ ರಾಜಕಾರಣಕ್ಕೆ ಬ್ರೇಕ್ ಬೀಳುತ್ತಾ? ಈ ಎಲ್ಲವನ್ನ ಕಾದ್ ನೋಡೋಣ. ನಮಸ್ಕಾರ.